ಎಲ್ಲರಿಗೂ ನಮಸ್ತೆ. ಮತ್ತೆ ಕನೆಕ್ಟ್ ಸ್ಪೇಸ್ಗೆ ಸ್ವಾಗತ. ಕೆಲವು ಪಯಣಗಳು ನಾವು ಎಲ್ಲಿಂದ ಆರಂಭಿಸಿದ್ದೇವೆ ಎಂಬುದರಿಂದ ನಿರ್ಧಾರವಾಗುವುದಿಲ್ಲ. ಆ ಪಯಣದಲ್ಲಿ ನಾವು ಎಷ್ಟು ಬಾರಿ ನಮ್ಮನ್ನು ನಾವು ಸವಾಲು ಹಾಕಿಕೊಂಡಿದ್ದೇವೆ ಎಂಬುದೇ ನಮ್ಮ ಕಥೆಯನ್ನು ರೂಪಿಸುತ್ತದೆ. ನಾನು ಸಹನಾ. ದ ಕನೆಕ್ಟ್ ಸ್ಪೇಸ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇದು ನಮ್ಮ ಕನೆಕ್ಟ್ ಸ್ಪೇಸ್ ಯೂಟ್ಯೂಬ್ ಚಾನಲ್ನ ಮೊದಲನೇ ಪರಿಚಯಾತ್ಮಕ ವಿಡಿಯೋ. ಕನೆಕ್ಟ್ ಸ್ಪೇಸ್ ನನ್ನ ಪಾಲಿಗೆ ಕೇವಲ ಒಂದು ಯೂಟ್ಯೂಬ್ ಚಾನಲ್ ಅಲ್ಲ. ಇದು ಮನಸ್ಸು, ವ್ಯಕ್ತಿತ್ವದ ಬೆಳವಣಿಗೆ, ಸಂಬಂಧಗಳು, ಜೀವನದ ಸವಾಲುಗಳು, ಸೋಲು, ಯಶಸ್ಸು ಮತ್ತು ನಮ್ಮ ಮನಸ್ಥಿತಿಯ ಬಗ್ಗೆ ಅರ್ಥಪೂರ್ಣ ಸಂಭಾಷಣೆಗಳನ್ನು ನಡೆಸುವ ಒಂದು ವೇದಿಕೆ. ನಮ್ಮ ಜೀವನದಲ್ಲಿ ಯಶಸ್ವಿಯಾದ ವ್ಯಕ್ತಿಗಳನ್ನು ನೋಡಿದಾಗ ನಾವು ಸಾಮಾನ್ಯವಾಗಿ ಅವರ ಹುದ್ದೆ, ಪ್ರಶಸ್ತಿಗಳು ಮತ್ತು ಸಾಧನೆಗಳನ್ನು ಮಾತ್ರ ನೋಡುತ್ತೇವೆ. ಆದರೆ ಆ ಸಾಧನೆಗಳ ಹಿಂದೆ ಇರುವ ವ್ಯಕ್ತಿಯನ್ನು ನಾವು ಎಷ್ಟು ಬಾರಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ? ಅವರ ಮೊದಲ ಹೆಜ್ಜೆ ಹೇಗಿತ್ತು? ಅವರನ್ನು ಬೆಂಬಲಿಸಿದವರು ಯಾರು? ಅವರ ಸೋಲನ್ನು ಹೇಗೆ ಎದುರಿಸಿದರು? ಯಾರು ಗಮನಿಸಿದ ಸಮಯದಲ್ಲಿ ಅವರು ಹೇಗೆ ಮುಂದುವರೆದರು? ಮತ್ತು ಒಂದು ಸಾಮಾನ್ಯ ಯುವಕನನ್ನು ಅಸಾಧಾರಣ ಸಾಧನೆಗಳತ್ತ ಕರೆದೊಯ್ಯುವ ಮನಸ್ಥಿತಿ ಯಾವುದು? ಇಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವೇ ದ ಕನೆಕ್ಟ್ ಸ್ಪೇಸ್. ಮತ್ತು ಈ ಸುಂದರ ಪಯಣದ ಮೊದಲ ಅತಿಥಿಯಾಗಿ ನಮ್ಮೊಂದಿಗೆ ಸೇರಲಿರುವರು ಶ್ರೀ ಅಚ್ಯುತರಾವ್ ಪಿ. ಪ್ರಸ್ತುತ ಇವರು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್, ಗವರ್ಮೆಂಟ್ ಆಫ್ ಇಂಡಿಯಾ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಸ್ನೇಹಿತರೆ, ನಾವು ಅವರ ಕಥೆಯನ್ನು ಕೇವಲ ಅವರ ಇಂದಿನ ಡೆಸಿಗ್ನೇಷನಿಂದ ಆರಂಭಿಸಬಾರದು. ಅವರ ಕತೆ ಅದಕ್ಕಿಂತ ಬಹಳ ದೊಡ್ಡದು. ಮೈಸೂರಿನಲ್ಲಿ ಬೆಳೆದ ಒಬ್ಬ ಯುವಕ, ಕಲಿಕೆಯ ಮೇಲೆ ಅಪಾರ ಆಸಕ್ತಿ, ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲ, ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಧೈರ್ಯ ಮತ್ತು ಪ್ರತಿಯೊಂದು ಅವಕಾಶವನ್ನು ತನ್ನನ್ನು ತಾನು ಬೆಳೆಸಿಕೊಳ್ಳಲು ಬಳಸಿಕೊಂಡ ಮನಸ್ಥಿತಿ. ಅವರ ಸಾಧನೆಗಳ ಪಯಣದ ಒಂದು ಹಂತದಲ್ಲಿ ಅವರನ್ನು ಗೋಲ್ಡನ್ ಬಾಯ್ ಆಫ್ ಮೈಸೂರು ಎಂದು ಗುರುತಿಸಲಾಗಿದೆ. ಅವರ ದಾಖಲೆಯ ಪ್ರಕಾರ 100 ರಾಷ್ಟ್ರೀಯ ಸಾಧನೆಗಳು, 8 ಆಲ್ ಇಂಡಿಯಾ ರ್ಯಾಂಕ್ಸ್, 12 ರಾಷ್ಟ್ರೀಯ ಗೋಲ್ಡ್ ಮೆಡಲ್ಸ್, 2 ರಾಷ್ಟ್ರೀಯ ಪ್ರಶಸ್ತಿಗಳು ಸೇರಿದಂತೆ ವಿವಿಧ ಸಂಸ್ಥೆಗಳಿಂದ ಅನೇಕ ಗೌರವಗಳನ್ನು ಪಡೆದಿದ್ದಾರೆ. 1 ಲಕ್ಷ ಸ್ಪರ್ಧಿಗಳ ನಡುವೆ ನಡೆದ ಆಲ್ ಇಂಡಿಯಾ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನಲ್ಲಿ 3ನೇ ಆಲ್ ಇಂಡಿಯಾ ರ್ಯಾಂಕ್ ಪಡೆದಿರುವುದು ಅವರ ಗಮನಾರ್ಹ ಸಾಧನೆಗಳಲ್ಲಿ ಒಂದು. ಅವರಿಗೆ ಪ್ರತಿಭಾ ಸಮ್ಮಾನ್ ಅವಾರ್ಡ್ 2021 ಸೇರಿದಂತೆ ವಿವಿಧ ಗೌರವಗಳು ದೊರೆತಿವೆ. ಅದೇ ರೀತಿ ಭಾರತೀಯ ಬುಕ್ ಆಫ್ ರೆಕಾರ್ಡ್ಸ್ನಿಂದ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಗುರುತಿಸಲ್ಪಟ್ಟಿರುವುದು ಅವರ ಪಯಣದ ಒಂದು ಪ್ರಮುಖ ಭಾಗವಾಗಿದೆ. ಅವರ ಸಾಧನೆಗಳು ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರಲಿಲ್ಲ. ಕ್ವಿಜ್ಗಳು, ಲೇಖನ, ಭಾಷಣ, ಚರ್ಚೆಗಳು, ಶೈಕ್ಷಣಿಕ ಸ್ಪರ್ಧೆಗಳು, ತಂತ್ರಜ್ಞಾನ ಮತ್ತು ಕೌಶಲ್ಯ ಆಧಾರಿತ ಸ್ಪರ್ಧೆಗಳು, ರಾಷ್ಟ್ರೀಯ ವೇದಿಕೆಗಳು, ಅಂತಾರಾಷ್ಟ್ರೀಯ ವೇದಿಕೆಗಳು, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅವರು ತಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಿಕೊಂಡಿದ್ದಾರೆ. ಅವರ ದಾಖಲೆಗಳ ಪ್ರಕಾರ ಅವರು 4 ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ ಮತ್ತು ಅವರ ಪಯಣ 2022ರಲ್ಲೇ ಮುಗಿಲಿಲ್ಲ. 2023ರ ದಾಖಲೆಯಲ್ಲಿ 104 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಾಧನೆಗಳ ಉಲ್ಲೇಖವಿದೆ. G20, T20, Y20 ಮತ್ತು B20 ಮುಂತಾದ ವೇದಿಕೆಗಳಲ್ಲಿ ಭಾಗವಹಿಸಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿರುವುದು ಅವರ ಪಯಣದ ಮತ್ತೊಂದು ವಿಶೇಷ ಅಧ್ಯಾಯ. ಇದರ ಜೊತೆಗೆ ಅವರು ಹಂಚಿಕೊಂಡಿರುವ ಮತ್ತೊಂದು ವಿಶೇಷ ಸಂಗ್ರಹದಲ್ಲಿ ಮೈ ಗವರ್ಮೆಂಟ್ ಮತ್ತು ವಿವಿಧ 11 ಸಾಲ್ ಚಟುವಟಿಕೆಗಳಿಗೆ ಸಂಬಂಧಿಸಿದ ಅನೇಕ ಪ್ರಮಾಣ ಪತ್ರಗಳು ಮತ್ತು 50ಕ್ಕೂ ಹೆಚ್ಚು ರೆಕಗ್ನಿಷನ್ಸ್ ಕಾಣಿಸುತ್ತಿವೆ. ಡೈಲಿ ಕ್ವಿಸ್ ಚಾಲೆಂಜಸ್, ನಾರಿ ಶಕ್ತಿ, ವಿಕಸಿತ್ ಭಾರತ್, ಡಿಜಿಟಲ್ ಇಂಡಿಯಾ ಸೇರಿದಂತೆ ವಿವಿಧ ರಾಷ್ಟ್ರೀಯ ವಿಷಯ ಆಧಾರಿತ ಚಟುವಟಿಕೆಗಳಲ್ಲಿ ಅವರ ಸಕ್ರಿಯ ಭಾಗವಹಿಸುವಿಕೆ ಈ ಸಂಗ್ರಹ ತೋರಿಸುತ್ತಿದೆ. ಅಂದರೆ ಅವರ ಪಯಣ ಕೇವಲ ಪ್ರಶಸ್ತಿ ಗೆಲ್ಲುವುದರಲ್ಲಿಲ್ಲ, ಕಲಿಯುವುದು,
ಭಾಗವಹಿಸುವುದು, ದೇಶದ ವಿವಿಧ ಚಟುವಟಿಕೆಗಳೊಂದಿಗೆ ಕನೆಕ್ಟ್ ಆಗುವುದು ಮತ್ತು ನಿರಂತರವಾಗಿ ತನ್ನನ್ನು ತಾನು ಚಾಲೆಂಜ್ ಮಾಡಿಕೊಳ್ಳುವುದು ಇದು ಅವರ ಪಯಣದ ಒಂದು ಪ್ರಮುಖ ಭಾಗವಾಗಿದೆ. ಆದರೆ ನನ್ನನ್ನು ಹೆಚ್ಚು ಆಕರ್ಷಿಸುವುದು ಈ ಸಂಖ್ಯೆಗಳು, ಪ್ರಶಸ್ತಿಗಳು ಅಥವಾ ಪ್ರಮಾಣ ಪತ್ರಗಳಲ್ಲ, ಅದರ ಹಿಂದೆ ಇರುವ ಮನಸ್ಥಿತಿ. ಯಾಕೆಂದರೆ 100 ಸಾಧನೆಗಳನ್ನು ಮಾಡುವುದು ಒಂದು ವಿಷಯವಾದರೆ ಪ್ರತಿಯೊಂದು ಸಾಧನೆಯ ನಂತರವೂ ಇನ್ನೂ ಕಲಿಯಬೇಕು, ಇನ್ನೂ ಉತ್ತಮವಾಗಬೇಕು, ಇನ್ನೊಂದು ಅವಕಾಶವನ್ನು ಪ್ರಯತ್ನಿಸಬೇಕು ಎಂಬ ಮನಸ್ಥಿತಿಯನ್ನು ಉಳಿಸಿಕೊಳ್ಳುವುದು ಇನ್ನೊಂದು ದೊಡ್ಡ ಸಾಧನೆ. ಮತ್ತು ಅವರ ಕುಟುಂಬದ ಪಾತ್ರವು ಅವರ ಪಯಣದಲ್ಲಿ ಬಹಳ ವಿಶೇಷವಾಗಿದೆ. ಅವರು ತಮ್ಮ ಸಾಧನೆಗಳನ್ನು ತಮ್ಮ ಪೋಷಕರು, ಶಿಕ್ಷಕರು ಮತ್ತು ಹಿತೈಷಿಗಳಿಗೆ ಸಮರ್ಪಿಸಿರುವುದನ್ನು ಅವರ 2023ರ ದಾಖಲೆಯ ಕೊನೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಅವರ ಪರಿಚಯದಲ್ಲಿ ತಂದೆ ಡಾಕ್ಟರ್ ಡಿ.ವಿ. ಪ್ರಹ್ಲಾದ್ ರಾವ್, ತಾಯಿ ಶ್ರೀಮತಿ ರಜನಿ ಪಿ, ಸಹೋದರಿ ಶರಣ್ಯ ಪಿ ರಾವ್ ಹಾಗೂ ಅಜ್ಜ ಅಜ್ಜಿಯರ ಬೆಂಬಲ ಮತ್ತು ಪ್ರೇರಣೆಯನ್ನು ಅವರು ತಮ್ಮ ಜೀವನದ ಪ್ರಮುಖ ಭಾಗವಾಗಿ ಗುರುತಿಸಿಕೊಂಡಿದ್ದಾರೆ. ಇದು ನನಗೆ ಸುಂದರವಾದ ವಿಚಾರವನ್ನು ನೆನಪಿಸುತ್ತದೆ. ಯಶಸ್ಸು ಒಬ್ಬ ವ್ಯಕ್ತಿಯ ಹೆಸರಿನ ಮೇಲೆ ಬರಬಹುದು, ಆದರೆ ಅದರ ಹಿಂದೆ ಅನೇಕ ಕೈಗಳಿರುತ್ತವೆ. ಪೋಷಕರ ಪ್ರೋತ್ಸಾಹ, ಶಿಕ್ಷಕರ ಮಾರ್ಗದರ್ಶನ, ಹಿತೈಷಿಗಳ ಆಶೀರ್ವಾದ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮದೇ ಆದ ನಂಬಿಕೆ. ಹಾಗಾಗಿ ನಮ್ಮ ಮುಂದಿನ ವಿಶೇಷ ಸಂಭಾಷಣೆಯಲ್ಲಿ ನಾವು ಕೇವಲ ಅವರ ಅಚೀವ್ಮೆಂಟ್ಸ್ ಬಗ್ಗೆ ಮಾತನಾಡುವುದಿಲ್ಲ. ನಾವು ಕೇಳಲಿದ್ದೇವೆ, ಸೋಲು ಅವರನ್ನು ಹೇಗೆ ರೂಪಿಸಿತು, ಮೋಟಿವೇಶನ್ ಕಡಿಮೆಯಾದಾಗ ಅವರು ಏನು ಮಾಡುತ್ತಿದ್ದರು, ಇಷ್ಟೊಂದು ಸ್ಪರ್ಧೆಗಳು ಮತ್ತು ಜವಾಬ್ದಾರಿಗಳ ನಡುವೆ ತಮ್ಮನ್ನು ತಾವು ಹೇಗೆ ಮ್ಯಾನೇಜ್ ಮಾಡಿಕೊಳ್ಳುತ್ತಿದ್ದರು, ಡಿಸಿಪ್ಲಿನ್ ಅವರ ಜೀವನದಲ್ಲಿ ಎಷ್ಟು ಮುಖ್ಯ, ಫೇಲ್ಯೂರ್ ಬಂದಾಗ ಅದನ್ನು ಸೈಕಲಾಜಿಕಲಿ ಹೇಗೆ ಹ್ಯಾಂಡಲ್ ಮಾಡುತ್ತಿದ್ದರು, ಪೇರೆಂಟ್ಸ್ ಮತ್ತು ಟೀಚರ್ಸ್ ಒಬ್ಬ ಯುವಕನ ಬೆಳವಣಿಗೆಯಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸುತ್ತಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನಮ್ಮ ಮುಂದಿನ ವಿಶೇಷ ಎಪಿಸೋಡ್ನಲ್ಲಿ ಕೇಳಲಿದ್ದೇವೆ. ಹೌದು, ಶ್ರೀ ಅಚ್ಯುತರಾವ್ ಪಿ ಅವರು ನಮ್ಮ ಮುಂದಿನ ಅಪ್ಕಮಿಂಗ್ ಎಪಿಸೋಡ್ನಲ್ಲಿ ದ ಕನೆಕ್ಟ್ ಸ್ಪೇಸ್ಗೆ ವಿಶೇಷ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಈ ಸಂಭಾಷಣೆ ಕೇವಲ ಒಂದು ಸಕ್ಸಸ್ ಸ್ಟೋರಿ ಆಗಿರುವುದಿಲ್ಲ, ಅದು ಫೇಲ್ಯೂರ್, ಲರ್ನಿಂಗ್, ರೆಸಿಲಿಯನ್ಸ್, ಗ್ರೋತ್, ಸಕ್ಸಸ್ ಎಂಬ ಪಯಣವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಆಳವಾದ ಸಂಭಾಷಣೆಯಾಗಲಿದೆ. ಹಾಗಾಗಿ ನಮ್ಮ ಈ ಹೊಸ ಪಯಣದಲ್ಲಿ ನೀವು ಕೂಡ ನಮ್ಮೊಂದಿಗೆ ಇರಿ, ಸಬ್ಸ್ಕ್ರೈಬ್ ಮಾಡಿ, ದ ಕನೆಕ್ಟ್ ಸ್ಪೇಸ್ ಜೊತೆ ಕನೆಕ್ಟ್ ಆಗಿ. ಏಕೆಂದರೆ ಇಲ್ಲಿ ನಾವು ಯಶಸ್ಸನ್ನು ಮಾತ್ರ ನೋಡಲು ಬಯಸುವುದಿಲ್ಲ, ಯಶಸ್ಸಿನ ಹಿಂದೆ ಇರುವ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇವೆ. ಇದು ಕೇವಲ ಒಂದು ಚಾನಲ್ ಅಲ್ಲ, ಇದು ಮನಸ್ಸುಗಳನ್ನು ಕನೆಕ್ಟ್ ಮಾಡುವ ಒಂದು ಸ್ಪೇಸ್. ವೆಲ್ಕಮ್ ಟು ದ ಕನೆಕ್ಟ್ ಸ್ಪೇಸ್. ಮತ್ತು ನಮ್ಮ ಮೊದಲ ಅತಿಥಿ ಮಿಸ್ಟರ್ ಅಚ್ಯುತರಾವ್ ಪಿ ಅವರೊಂದಿಗೆ ನಡೆಯಲಿರುವ ಈ ವಿಶೇಷ ಸಂಭಾಷಣೆಗಾಗಿ ಕಾಯಿರಿ. ಸಿ ಯು ಇನ್ ದ ಅಪ್ಕಮಿಂಗ್ ಎಪಿಸೋಡ್.